ನಮಸ್ಕಾರ ವೀಕ್ಷಕರೇ. ಈ ವಕೀಲಿ ವೃತ್ತಿ ಇದೆಯಲ್ಲ, ಅದೊಂದು ಪವಿತ್ರವಾದ ಹುದ್ದೆ. ಕಾನೂನು ಶಿಕ್ಷಣವೇ ನನ್ನ ಮೊದಲ ಆಯ್ಕೆ ಆಗಬೇಕು, ಕಾನೂನು ಪದವಿ ಪಡಿಬೇಕು, ವಕೀಲ ವೃತ್ತಿ ಮಾಡಬೇಕು, ನ್ಯಾಯಾಧೀಶರಾಗಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ಕಾನೂನು ಅಧ್ಯಯನದತ್ತ ವಾಲ್ತಾ ಇದೆ. ಪ್ರತಿದಿನವೂ ಪ್ರತಿ ಕ್ಷಣವೂ ಅಧ್ಯಯನ ಮಾಡ್ತಾ ಹೊಸ ಹೊಸ ಪ್ರಯೋಗ, ವ್ಯಾಖ್ಯಾನ, ಆಯಾಮಗಳನ್ನು ಕೊಡುವ ವೃತ್ತಿಗಳಲ್ಲೊಂದು ವಕೀಲಿ ವೃತ್ತಿ. ಹೌದು, ಇಂತಹ ವಕೀಲ ವೃತ್ತಿಯಲ್ಲಿ ಆಗಾಗ ವಕೀಲ ಸಂಘಕ್ಕೆ ಚುನಾವಣೆಗಳು ನಡೀತಾ ಇರುತ್ತವೆ. ಅಂತಹ ಚುನಾವಣೆಯಲ್ಲಿ ವಕೀಲರ ಸಂಘದ ಖಜಾಂಚಿ ಸ್ಥಾನವನ್ನು ಮಹಿಳೆಯರಿಗೆ ಮೀಸಲಿಡುವಂತೆ ಸ್ವತಃ ಸುಪ್ರೀಂ ಕೋರ್ಟ್ ಮಹತ್ತರವಾದ ತೀರ್ಪನ್ನು ನೀಡಿದೆ. ಹೀಗಾಗಿ ಮಹಿಳಾ ವಕೀಲರ ಹಿತರಕ್ಷಣೆಗಾಗಿ ಮೀಸಲಾಗಿರುವ ಖಜಾಂಚಿ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ವಕೀಲರಾದ ಶ್ವೇತಾ ರವಿಶಂಕರ್ ಸ್ಪರ್ಧಿಸ್ತಾ ಇದ್ದಾರೆ. ಅವರಿಂದು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ ಮೇಡಮ್. ಬಹಳಷ್ಟು ಚುನಾವಣೆ ಅಂತಂದಾಗ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ಹೇಗಿದೆ ಮೇಡಮ್ ಪ್ರಿಪ್ರೇಷನ್ ಇಸ್ ಸೋ ಗುಡ್. ಈ ಒಂದು ತುಂಬ ಸಮಯ ತುಂಬ ಕಡಿಮೆ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಆದದ್ದು 24 ಜಾನ್ವರಿ. ಆಮೇಲೆ ಅದನ್ನು ಡಿಸೈಡ್ ಮಾಡಿ ನಾವು ಕಂಟೆಸ್ಟ್ ಮಾಡ್ತೇವೆ ಅಂತ ಡಿಸೈಡ್ ಮಾಡಲಿಕ್ಕೆ 3-4 ದಿನಗಳು ಹೋಯಿತು. ಅದಾದ ನಂತರ ಕೇವಲ ಒಂದು 15 ದಿನಗಳು ನಮಗೆ ಸಿಗ್ತಾ ಇದೆ ಕ್ಯಾನ್ವಸ್ ಮಾಡಲಿಕ್ಕೆ. ವೋಟರ್ಸ್ನ ರೀಚ್ ಆಗಲಿಕ್ಕೆ ವಿ ಆರ್ ಟ್ರೈಯಿಂಗ್ ಆಲ್ ದ ಬೆಸ್ಟ್ ಪಾಸಿಬಲ್ ಮೋಡ್ಸ್ ಟು ರೀಚ್ ದ ವೋಟರ್, ರಿಕ್ವೆಸ್ಟಿಂಗ್ ಈಚ್ ಒನ್ ಪರ್ಸನಲಿ in all the courts in Bangalore, civil court, magistrate court, Mayo Hall, High Court, Family Court, Debt Recovery Tribunal, ಇಲ್ಲೆಲ್ಲ ಯಾರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂಥವರನ್ನು ಪ್ರತಿದಿನವೂ ಹೋಗಿ ನಾವು ಪರ್ಸ್ನಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಮತ್ತು ಅವ್ರಿಗೆ ನಮ್ಮ ಬಗ್ಗೆ ಅಂದರೆ ನಾವು ನಮ್ಮ ಬಗ್ಗೆ ಹೇಳ್ತಾ ಇದ್ದೇವೆ. ಆ್ಯಂಡ್ ದೇ ನೋ ಆಸ್ ಬೆಟರ್ ದ್ಯಾನ್ ಮೀ. Because ಖಜಾಂಚಿ ಆದ್ರೆ ನಾನು ಏನು ಮಾಡಬಲ್ಲೆ. ದೇ ಆಲ್ಸೋ the voter is expecting that this position requires intellectually capable person, and also strongly protects the interest of the advocate community, then initiates various welfare programs for the development of the advocate personality development. ಜೊತೆಗೆ ನಾವು ಇನ್ನೊಂದು, ಯಾಕಂದ್ರೆ ಈ ಮತದಾನ ಪ್ರಕ್ರಿಯೆ ಅಂತಂದಾಗ ಎಷ್ಟು ಮಂದಿ ವೋಟರ್ಸ್ ಇದ್ದಾರೆ ಮೇಡಮ್? ಮತದಾರರು 20,954 ವೋಟರ್ಸ್ ಇದ್ದಾರೆ. ಓಕೆ. ಇವತ್ತಿಂದ ನಾವು ಲೆಕ್ಕ ಹಾಕಿದ್ರು ಕೇವಲ 6 ದಿನ ಮಾತ್ರ ಇದೆ. ಅಂದ್ರೆ ತಾವು ಹೇಳಿದ್ರಿ ಈ ತಿಂಗಳ 16ನೇ ತಾರೀಕು ಅಂತ. ಈ 6 ದಿನ ಇದೆ. ಎಲ್ಲ ವೋಟರ್ಸ್ನ ಕೂಡ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ದೊಡ್ಡ ಒಂದು ಸವಾಲೇ ಎದುರಾದಂತೆ ಕಾಣಿಸ್ತಿದೆ. ವಿ ಆರ್ ಟ್ರೈಯಿಂಗ್ ಆರ್ ಬೆಸ್ಟ್. ನಾವು ಸೋಷಿಯಲ್ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡ್ತಾ ಇದ್ದೇವೆ. ಮತ್ತು ಪರ್ಸ್ನಲಿ ನನ್ನ ಕ್ಲಾಸ್ಮೇಟ್ಸ್, ನನ್ನ ಜೊತೆ ವರ್ಕ್ ಮಾಡಿರುವಂತಹ ನನ್ನ ಅಸೋಸಿಯೇಟ್ಸ್, ಇವರೆಲ್ಲರ ಸಹಕಾರ, ಮತ್ತು ನಾನು ಎಲ್ಲ ಹಿರಿಯ ವಕೀಲರ ಜೊತೆ ಕೆಲಸ ಮಾಡಿದ್ದೇನೆ. ಅವರೆಲ್ಲರ ಆಶೀರ್ವಾದ ನನ್ನ ಮೇಲಿದೆ. ಮತ್ತು ನಾನು 18 ವರ್ಷಗಳ ಈ ವಕೀಲಿ ವೃತ್ತಿಯಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೇನೆ. ಈ ಎಲ್ಲ ಒಂದು ಧನಾತ್ಮಕ ವಿಷಯಗಳನ್ನು ಆಧಾರ ಪಟ್ಕೊಂಡು ನಾನು ಮತದಾರರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನ್ನನ್ನು ಈ ಖಜಾಂಚಿ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಟ್ಟಲ್ಲಿ ಅವರ ಎಲ್ಲರ ಒಂದು ಆಶೋತ್ತರಗಳು ಮತ್ತು ಸಂಘ ಸಂಸ್ಥೆಯ ಈ ಸಂಘ, ನಮ್ಮ ವಕೀಲರ ಸಂಘದ ಹಿತವನ್ನು ಕಾಪಾಡಲಿಕ್ಕೆ ನಾನು ಪರಿಪೂರ್ಣ ಬದ್ಧಳಾಗಿರ್ತೇನೆ ಅನ್ನೋವಂಥ ಒಂದು ಉದ್ದೇಶದಿಂದ ನಾನು ಮತದಾರರನ್ನ ಕಳಕಳಿಯಿಂದ ಪ್ರಾರ್ಥಿಸ್ತಿದ್ದೇನೆ. ಈ ಖಜಾಂಚಿ ಸ್ಥಾನಕ್ಕೆ ತಾವು ಸ್ಪರ್ಧೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್ ನಿಮಗೆ? ನನಗೇನು ಅನ್ನಿಸ್ತು ಅಂತ ಹೇಳಿದರೆ, ನಮ್ಮ ಸಂಘದ ಇತಿಹಾಸದಲ್ಲಿ ಖಜಾಂಚಿ ಸ್ಥಾನಕ್ಕೆ ಇದುವರೆಗೂ ಯಾವುದೇ ಮಹಿಳೆ ಆಯ್ಕೆಯಾಗಿಲ್ಲ. ಒಂದು. ಎರಡನೇದು, ಮಹಿಳೆಯರಿಗೆ ಒಂದು ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವ ಆ ಸ್ಥಾನದಲ್ಲಿ ಆ ಸ್ಥಾನ ಬಂದ್ರೇ ಅದು ಶೋಕೇಸ್ ಎಕ್ಸಿಬಿಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಪೊಟೆನ್ಷಿಯಲ್ ಏನಿದೆ ಅಂತ ಹೇಳಿ ಅಲ್ಲಿ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕರೇನೆ ಅದನ್ನು ನಾವು ಗುರುತಿಸ್ಕೊಳ್ಳಿಕ್ಕಾಗತ್ತೆ. ಆಮೇಲೆ ಸಾವಿರಾರು ವಕೀಲರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ
ಒಂದು ನಾಯಕತ್ವ ಬೇಕಾಗಿದೆ. ಈ ಎಲ್ಲ ವಿಚಾರಗಳಿಂದ ನನಗನ್ಸಿದ್ದು ನನಗೆ ಆ ಕ್ವಾಲಿಟೀಸ್ ಇದೆ. ಓಕೆ. ಮತ್ತು ನಾನು ನಮ್ಮ ಸಂಘಕ್ಕೋಸ್ಕರ ಕೆಲಸ ಮಾಡುವಂಥ ಸಾಮರ್ಥ್ಯ ಇದೆ. ನನ್ನನ್ನು ನಾನು ತೊಡಗಿಸ್ಕೋಬಹುದು ಈ ಕಾರ್ಯದಲ್ಲಿ ಅಂತ ನನಗೆ ನನ್ನ ಮನಸ್ಸು ಹೇಳಿತ್ತು. ಮತ್ತು ಅದೇ ರೀತಿ ನಾನು ಹಿರಿಯ ವಕೀಲರ ಹತ್ರ ಈ ಒಂದು ಡಿಸಿಷನ್ ತಗೊಳ್ಳೋದಕ್ಕಿಂತಲೂ ಮುಂಚೆ ನಾನು ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳಿದ್ದು, ಪ್ಲೀಸ್ ಗೋ ಹೆಡ್, ಯು ಹ್ಯಾವ್ ದ ಪೊಟೆನ್ಷಿಯಲ್ ಅಂತ ಹೇಳಿದರು. ಅವರ ಆಶೀರ್ವಾದದೊಂದಿಗೆ ಮತ್ತು ನನ್ನ ಎಲ್ಲ ವಕೀಲ ಮಿತ್ರರ ಸಹಕಾರದೊಂದಿಗೆ ನಾನೊಂದು ಈ ಒಂದು ಸ್ಥಾನಕ್ಕೆ ಸ್ಪರ್ಧಿಸೋದಕ್ಕೆ ನಾನು ಡಿಸೈಡ್ ಮಾಡಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ತಾವು ಖಜಾಂಚಿಯಾಗಿ ಆಯ್ಕೆ ಆದರೆ ಸೊ ಯಾವೆಲ್ಲ ಸವಾಲುಗಳು ನಿಮ್ಮ ಮುಂದೆ ಎದುರಾಗ್ಬೋದು, ಯಾವ ರೀತಿ ಫೈಟ್ ಮಾಡಬೇಕಾಗತ್ತೆ ಅಂತ? ಸವಾಲುಗಳು ಸಾಕಷ್ಟು ಇದೆ. ಆದರೆ ನನ್ನ ನಂಬಿಕೆ ಏನಂತ ಹೇಳಿದರೆ, ನಮ್ಮ ವಕೀಲರ ಸಂಘದಲ್ಲಿ ಎಲ್ಲರಿಗೂ ಗೊತ್ತಿದೆ ಶ್ವೇತಾ ರವಿಶಂಕರ್ ವ್ಯಕ್ತಿತ್ವ ಎಂಥದ್ದು, ಮತ್ತು ಅವರು ವೃತ್ತಿಯಲ್ಲಿ ಎಷ್ಟು ಸಮರ್ಥವಾಗಿ 18 ವರ್ಷಗಳ ಕಾಲ ನಿರ್ವಹಿಸ್ಕೊಂಡು ಬಂದಿದ್ದಾರೆ ಅನ್ನೋಂಥ ಎಲ್ಲ ವಿಚಾರಗಳು ಅವ್ರಿಗೆ ತಿಳಿದಿದೆ. ಆದ್ದರಿಂದ ನನಗೆ ಅದನ್ನು ಒಂದು ಚಾಲೆಂಜಾಗಿ ತಗೊಳ್ತಾ ಇದ್ದೇನೆ ಹೊರತು ಯಾವುದೇ ರೀತಿ ನಕಾರಾತ್ಮಕ ವಿಚಾರವನ್ನು ನನ್ನ ತಲೆಯಲ್ಲಿ ಇಟ್ಕೊಳ್ತಾ ಇಲ್ಲ. ನಾನು ವೋಟರ್ನಷ್ಟೇ ನಂಬ್ತಾ ಇದ್ದೇನೆ, ಬೇರೊಂದು ವಿಚಾರವನ್ನು ನಾನು ತೆಗೆದುಕೊಳ್ತಾ ಇಲ್ಲ. ತಾವೊಬ್ಬ ಚುನಾಯಿತ ಸದಸ್ಯ ಆದರೆ ಅಂದರೆ ಈಗ ಅಭ್ಯರ್ಥಿ ಆಗಿದ್ದೀರಿ, ಸೊ ಪ್ರಮುಖವಾಗಿ ಈ ವಕೀಲರಿಗೆ ಯಾವೆಲ್ಲ ಕಷ್ಟಗಳಿರುತ್ತೆ, ಆ ಕಷ್ಟದ ಅರಿವು ಎಷ್ಟು ಮಟ್ಟಿಗೆ ನೀವು ಅರ್ಥೈಸ್ಕೊಂಡಿದ್ದೀರಿ ಅಂತ? ನೋಡಿ, ನಾನು ಬಂದದ್ದು ಹಳ್ಳಿಯಿಂದ, ಒಂದು ವ್ಯವಸಾಯಗಾರ ಕುಟುಂಬದಿಂದ. ಮತ್ತು ನಾನು ಓದಿದ್ದೆಲ್ಲನೂ ಕನ್ನಡ ಮೀಡಿಯಂ ಸ್ಕೂಲಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ. ನನಗೆ ಗೊತ್ತಿದೆ ಕಷ್ಟ ಏನು ಅಂತ ಹೇಳಿ. ನಾವು ಬೆಂಗಳೂರಿಗೆ ಬಂದಾಗ, ನಾವು ಪದವಿ ಮುಗಿಸ್ಕೊಂಡು ನಾವಿಲ್ಲಿ ಪ್ರಾಕ್ಟೀಸ್ ಅಂತ ಹೇಳಿ ಬಂದಾಗ ನಮಗೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ಯಾರು ಆಫೀಸ್ಗೆ ಹೋಗಬೇಕು, ಯಾರು ನಮ್ಮ ಸೀನಿಯರ್ ಆಗಬೇಕು ಅನ್ನೋಂಥ ವಿಚಾರಗಳು ಏನೂ ಗೊತ್ತಿರೋದಿಲ್ಲ. ಇದು ಹೇಗಿರುತ್ತೆ ಅಂದರೆ ಈಜು ಬರದೆ ಬಾವಿಯಲ್ಲಿ ಬಿದ್ದಾಗ ಆಗುತ್ತೆ. ಈ ಖಜಾಂಚಿ ಆದಮೇಲೆ ಅಥವಾ ಖಜಾಂಚಿ ಆದರೆ ಜವಾಬ್ದಾರಿಯನ್ನು ನಿಭಾಯಿಸುವಾಗ ಕಷ್ಟಗಳ ಅರಿವು ಅಥವಾ ಕಷ್ಟಗಳನ್ನು ಅಥವಾ ಬರುವಂಥ ಸವಾಲುಗಳನ್ನು ಹೇಗೆ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತೀರಿ ಅಂತ? ಕಷ್ಟಗಳು ಅಂತ ಹೇಳಿದರೆ ಇದರಲ್ಲಿ ಒಂದು, ನಾನು ವೃತ್ತಿಯನ್ನು ಮಾಡಬೇಕಾಗುತ್ತೆ, ಖಜಾಂಚಿ ಸ್ಥಾನದ ನಿರ್ವಹಣೆ ಅದನ್ನು ಕೂಡ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗಿದ್ದಾಗ ಎರಡನ್ನೂ ನಾನು ಫೋಕಸ್ ಮಾಡಿ ಕೆಲಸ ಮಾಡಬೇಕು ಅಂತ ಹೇಳಿದರೆ, ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಕಷ್ಟ ಅಂತ ಅನಿಸುತ್ತೆ. ಆವಾಗ ನಾವು ಸಂಘದ ಧ್ಯೇಯೋದ್ದೇಶಕ್ಕಾಗಿ ವಕೀಲರ ಸಾಮಾಜಿಕ ಕಲ್ಯಾಣಕ್ಕೋಸ್ಕರವಾಗಿ ನಮ್ಮನ್ನು ನಾವು ಸಮರ್ಪಿಸ್ಕೋಬೇಕಾಗತ್ತೆ. ಆದ್ರಿಂದ ನಾವು ತಯಾರಿ ಇರಬೇಕು, ಯಾವುದನ್ನಾದರೂ ಒಂದನ್ನು ಬಿಡಬೇಕು. ಅಂದರೆ ಬಿಡಬೇಕು ಅಂತ ಹೇಳಿದ್ರೆ ವಕೀಲ ವೃತ್ತಿಯಲ್ಲಿ ಕಡಿಮೆ ತೊಡಗಿಸಿಕೊಂಡು ಖಜಾಂಚಿ ಸ್ಥಾನದ ಜವಾಬ್ದಾರಿಗಳನ್ನು ಅತ್ಯಂತ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಬರಬೇಕು. ಆಮೇಲೆ ಮೇಡಮ್, ತಾವು ಈ ಖಜಾಂಚಿ ಸ್ಥಾನಕ್ಕೆ ನಿಂತಿದ್ದೀರಿ, ರಾಜಕೀಯದ ಅನುಭವ ಏನಾದರೂ ಇದೆಯಾ ನಿಮಗೆ ಅಂತ ಈ ಹಿಂದೆ? ರಾಜಕೀಯದ ಅನುಭವ 0. ಯಾಕೆ ಅಂದರೆ ನಮ್ಮ ಕುಟುಂಬದಲ್ಲಿ ಆಗಲಿ ಮತ್ತು ನನಗೆ ಗೊತ್ತಿರುವವರಾಗಲಿ ಯಾರೂ ರಾಜಕೀಯದಲ್ಲಿಲ್ಲ. ಇನ್ನೂ ಒಂದು ಹೇಳಬೇಕು ಅಂದರೆ ಮೊದಲನೇ ಬಾರಿಗೆ ನಾನೇ ಪದವೀಧರಳು ನಮ್ಮ ಕುಟುಂಬದಲ್ಲಿ. ನನಗೆ ತುಂಬ ನಿಮ್ಮ ಮಾತುಗಳನ್ನು ಕೇಳ್ತಾ ಒಂದಷ್ಟು ಆಸಕ್ತಿದಾಯಕ ವಿಚಾರಗಳನ್ನು ತಿಳ್ಕೊಳ್ಬೇಕು ನಿಮ್ಮ ಬಗ್ಗೆ ಅಂತ. ನಿಮ್ಮ ಬಾಲ್ಯ ಹೇಗಿತ್ತು ಮತ್ತು ವಕೀಲಿ ವೃತ್ತಿಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್, ಅದ್ರ ಬಗ್ಗೆನೂ ತಿಳಿಸ್ಕೊಡಿ. ಸಣ್ಣ ಮಗು ಇರಬೇಕಾದ್ರೂ ನನಗೆ ಈ ತುಂಬ ಕಷ್ಟದಿಂದ ಬಂದದ್ದು. ನಂಗೆ ಏನಾದರೂ ಒಂದು ಆಗಬೇಕು, ಮಾಡಬೇಕು ಅಂದರೆ ಹೇಳ್ತಾರಲ್ಲ ವಿವೇಕಾನಂದರು, ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತಹ ಒಂದು ವಾಣಿಯನ್ನು ನನಗೆ ಕೇಳಿದಾಗ, ನಾನು ಮೋಸ್ಟ್ಲಿ ಸ್ಕೂಲಲ್ಲಿ ಇರಬೇಕಾದ್ರೆ ಟೀಚರ್ಸ್ ಇದನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ. ಆವಾಗಲೇ ಅದನ್ನು ತುಂಬ ಅಂದರೆ ಹೇಗೆ ಅಂದರೆ ಏನಾದರೂ ಒಂದು ಓದಿದರೆ ಅರ್ಥ ಮಾಡಿಕೊಂಡ್ರೆ ಅದನ್ನು ಇಂಜೆಕ್ಟ್ ಮಾಡ್ಕೊಂಡ್ಬಿಡುವಂಥದ್ದು, ಮೈಂಡ್ ಆಳವಾಗಿ ಈ ಥರ. ತಾವು ಹೇಳ್ತಾ ಇದ್ರಿ
ಒಂದು ಪಾಸಿಟಿವ್ ಮೈಂಡಲ್ಲಿ ಇರಬೇಕು ಯಾವತ್ತೂ ಕೂಡ, ಆಗುತ್ತೆ ನಮ್ಮ ಕೈಲಿ ಅಂತ. ಮತ್ತು ಹಿರಿಯ ಅನೇಕ ಮಹಾನ್ ನಾಯಕರನ್ನು ನೆನೆಸ್ಕೋತಾ ಇದ್ದೆ, ಅದು ಒಂದು ರೀತಿಯಲ್ಲಿ ನನಗೆ ಸ್ಫೂರ್ತಿ ಆಯಿತು, ಒಂದು ಮುನ್ನುಗ್ಗೋದಕ್ಕೆ ಒಂದು ಧೈರ್ಯವನ್ನು ಕೊಡ್ತು ಅಂತ. ತುಂಬ ಒಂದು ಒಳ್ಳೆ ಮಾತದು. ಅವರನ್ನೆಲ್ಲಾನು ನಾನು ಗುರುಗಳು ಹೇಳಿದಾಗೆ ಬುಕ್ಸಲ್ಲಿ ಓದಿದ್ದೆ. ಅಂತಹ ಗುರುಗಳನ್ನು ನಾನು ಈಗಲೂ ನೋಡ್ತಿದ್ದೇನೆ. ನಮ್ಮ ಕೋರ್ಟ್ಗಳಲ್ಲಿ ಅವರಲ್ಲಿರುವಂಥ ಶಕ್ತಿ ಸಾಮರ್ಥ್ಯ, ಅವರಲ್ಲಿರುವಂಥ ಪ್ರಾಮಾಣಿಕತೆ, ಅವರಲ್ಲಿರುವಂಥ ವೃತ್ತಿನಿಷ್ಠೆ, ಅಂತಹ ಎಲ್ಲ ಮಹಾನ್ ಚೇತನಗಳನ್ನು ನಾನು ಈಗಲೂ ನೋಡ್ತಾ ಇದ್ದೇನೆ. ಅದೇ ನನಗೆ ಪ್ರತಿದಿನವೂ ಸ್ಫೂರ್ತಿ. ಅವರನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಅವರಲ್ಲಿರುವಂಥ ಒಂದಿಷ್ಟು ನನ್ನಲ್ಲಿ ಅಳವಡಿಸ್ಕೊಂಡ್ರೆ ನಾನು ಏನು ನಾಯಕ ಅನ್ನುವಂಥ ಲೀಡರ್ ಅಂತ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಭರವಸೆ ಅದು. ಖಂಡಿತ. ಮೇಡಮ್, ನಿಮ್ಮ ಜೊತೆ ಮಹಿಳಾ ಖಜಾಂಚಿಗಳಾಗಿ ಸ್ಪರ್ಧೆ ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಇದ್ದಾರೆ ಒಂದಷ್ಟು ಮಂದಿ. ಸೊ ಅಂದರೆ ಈಗ ನೋಡಿ, ನ್ಯಾಯಮಿತ್ರ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಿರ್ದೇಶಕರಾಗಿದ್ದಾರೆ ಕೆಲವರು, ಅವರು ಇಲ್ಲಿಯೂ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಆ ಸ್ಪರ್ಧೆ ಬಗ್ಗೆ ಹೇಳೋದಾದರೆ, ಕಾನೂನಲ್ಲಿ ಒಂದು ಪೊಸಿಷನ್ ಇದ್ದು, ಒಂದು ಪೋಸ್ಟ್ ಇದ್ದು, ಅದರಲ್ಲಿದ್ದು ಇನ್ನೊಂದು ಸ್ಪರ್ಧಿಸ್ಬೋದು, ಇನ್ನೊಂದು ಪೊಸಿಷನ್ಗೆ ಸ್ಪರ್ಧೆ ಮಾಡ್ಬೋದು, ಅದರಲ್ಲಿ ತೊಡಕಿಲ್ಲ. ಆದರೆ ಏನಪ್ಪ ಅಂತ ಹೇಳಿದರೆ, ಈಗ ಒಂದು ಪೊಸಿಷನ್ ಇನ್ನೊಂದು ಪೊಸಿಷನ್ ಅವರು ಹೇಗೆ ನಿರ್ವಹಿಸ್ತಾರೆ ಇದೆಲ್ಲವೂ ಮತದಾರರು ನಿರ್ಧರಿಸ್ತಾರೆ. ಆದರೆ ಈ ಕಾಂಪಿಟೇಷನ್ ಜಾಸ್ತಿ ಇರುತ್ತಲ್ವಾ ಅಂತ, ಇನ್ನೂ ಅನೇಕ ಮಂದಿ ಸ್ಪರ್ಧೆ ಮಾಡಿರ್ತಾರೆ ಇದೇ ಸ್ಥಾನಕ್ಕೋಸ್ಕರ. ಸೊ ಆ ಒಂದು ಕಾಂಪಿಟೇಷನ್ ಬಗ್ಗೆ ಹೇಳೋದಾದ್ರೆ, ಸ್ಪರ್ಧೆ ಇರೋದ್ರಿಂದ ಕ್ವಾಲಿಟಿ ಏನಂತ್ಕೊಳ್ತಿರ್ತೀವಿ. ಯಾಕೆ ಅಂದರೆ ಮತದಾರರಿಗೆ ನಿರ್ಧಾರ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಯಾರು ಆ ಸ್ಥಾನಕ್ಕೆ ಅತ್ಯಂತ ಸಮರ್ಥ ವ್ಯಕ್ತಿ ಅವ್ರು ನಿರ್ಧಾರ ಮಾಡ್ತಾರೆ. ನಾವು ಅವ್ರ ಮುಂದೆ ಕೇವಲ ಅವ್ರು ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರ ಬರೆಯೋದಂತೆ ಅಷ್ಟೇ. ಮಾರ್ಕ್ಸ್ ಕೊಡುವಂಥದ್ದು, ಅವರು ನಾಯಕರನ್ನ ಹುಟ್ಟುಹಾಕೋದು ಮತದಾರರೇ. ಕರೆಕ್ಟ್.